ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ವೇದಿಕ್ ನ್ಯೂಮರಾಲಜಿಲಿ ಕಾಂಬಿನೇಷನ್ ನಂಬರ್ ನಮ್ಮ ಲೈಫಲ್ಲಿ ಹೇಗೆ ವರ್ಕ್ ಆಗುತ್ತೆ, ಅಥವಾ ಇಂಥ ಕಾಂಬಿನೇಷನಲ್ಲಿ ಹುಟ್ಟಿರೋರಲ್ಲಿ ಪರ್ಸ್ನಾಲಿಟಿ ಹೇಗಿರುತ್ತೆ, ಇವ್ರ ಟ್ರೈಟ್ಸ್ ಹೇಗಿರುತ್ತೆ, ಮತ್ತು ಇದಕ್ಕೆ ಏನಾದರೂ ಪರಿಹಾರಗಳಿದೆಯಾ, ರೆಮಿಡೀಸ್ ಕೂಡ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಂಬರ್ ಒನ್ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಂಬರ್ ಬರೋದು ನಂಬರ್ 10 ಅಂತಂದರೆ 1+0. ಯಾವುದೇ ಒಂದು ನಂಬರ್ ಜೊತೆಗೆ 0 ಬಂದಾಗ ಆ ನಂಬರ್ ಆ್ಯಂಪ್ಲಿಫೈ ಆಗುತ್ತೆ. ಅಂತಂದರೆ ಇವರಲ್ಲಿ ಯಾವುದೇ ಒಂದು ಸೂರ್ಯನ ಗುಣಗಳಿರ್ಬೋದು, ಅಥವಾ ಗ್ರೋತ್ ಬಗ್ಗೆ ಇವರು ಚಿಂತೆ ಮಾಡ್ತಿರ್ಬೋದು, ಅಥವಾ ಯಾವುದೇ ಒಂದು ಆಲ್ರೆಡಿ ನಾನು ನಂಬರ್ 1 ಬಗ್ಗೆ ಮಾತಾಡಿದ್ದೀನಿ. ಯಾರ್ಯಾರಿಗೆಲ್ಲ ಈ ನಂಬರ್ 1 ಇದೆ ಅದ್ರ ಜೊತೆಗೆ 0 ಸೇರಿಸಿದಾಗ ಇವ್ರಿಗೆ ಆ ಗುಣಗಳು ಆ್ಯಂಪ್ಲಿಫೈ ಆಗುತ್ತೆ. ಅಂದರೆ ಇವ್ರು ಸ್ವಲ್ಪ ಈಗೋಯಿಸ್ಟಿಕ್ ಆಗಿರ್ತಾರೆ. ಯಾರೇ ನಂಬರ್ 10 ನೋಡಿ, ಇವ್ರಿಗೆ ಸ್ವಲ್ಪ ಅಂದರೆ ಹೆಡ್ ವೆಯ್ಟ್ ಜಾಸ್ತಿ ಇರುತ್ತೆ. ಅಂದರೆ ನಾನೇ ಸರಿ, ನಂದೇ ಸರಿ, ನಾನು ಮಾಡ್ತಿರೋದೇ ಸರಿ. ಯಾರು ಅಂದರೆ ಯಾವುದೇ ಒಂದು ಏನಾದರೂ ಒಂದು ವಿಷಯ ಹೇಳಿದ್ರೆ ಅದನ್ನು ಈಸಿಯಾಗಿ ತೊಗೊಳೋದಿಲ್ಲ, ಅಥವಾ ಏನಾದ್ರು ಸಜೆಷನ್ ಕೊಟ್ಟರೆ ಅವ್ರು ಈಸಿಯಾಗಿ ತೊಗೊಳಲ್ಲ, ಅಥವಾ ನಿಂದೆ ಏನಾದ್ರು ತಪ್ಪು ಅಂತಂದ್ರೂ ಇವ್ರು ಈಸಿಯಾಗಿ ತೊಗೊಳಲ್ಲ. ಯಾಕಂದರೆ ಇವ್ರಿಗೆ ಹೆಡ್ ವೆಯ್ಟ್ ಜಾಸ್ತಿ ಇರುತ್ತೆ. ನಂದೇ ಸರಿ, ನಾನೇ ಸುಪ್ರಿಮೆಸಿ ಅನ್ನೋದು ಇವ್ರಿಗೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬರೋದು 19 ಅಂತಂದರೆ 1+9. 1 ಅಂತಂದರೆ ಆಲ್ರೆಡಿ ನಮ್ಗೆ ಗೊತ್ತಿದೆ ಸೂರ್ಯನ ನಂಬರು, ಪ್ಲಸ್ ಅದ್ರ ಜೊತೆಗೆ 9 ಅಂತಂದರೆ ಮಾರ್ಸ್ ಎನರ್ಜಿ ಇರುತ್ತೆ, ಮಂಗಳನ ಗ್ರಹ. ಅಂದರೆ ಸೂರ್ಯ ಮತ್ತು ಮಂಗಳ ಸೇರಿದಾಗ 19 ಅಂತ ಆಗುತ್ತೆ. ಯಾರ್ಯಾರು 19 ಹುಟ್ಟಿರ್ತಾರೆ, ಅಂದರೆ 1 ಮತ್ತು 9 ಹುಟ್ಟಿರ್ತಾರಲ್ಲ, ಇವ್ರಿಗೆಲ್ಲ ನೋಡಿ, ಇವ್ರು ಸ್ವಲ್ಪ ಏನು ಅಂತಂದರೆ ಗ್ರೋತ್ ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ತಾರೆ. ಮತ್ತು ನನ್ನ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಮತ್ತು ಇವರಿಗೆ ತುಂಬ ಫ್ರೆಂಡ್ಸ್ ಜಾಸ್ತಿ. ಎಲ್ಲೇ ಹೋಗಲಿ ತುಂಬ ಚೆನ್ನಾಗಿ ಇವರು ಶೈನ್ ಆಗಿಬಿಡ್ತಾರೆ. 4 ಜನದ ಮಧ್ಯೆ ಇದ್ರೂ ಲೈಕ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಮತ್ತು ಇವ್ರಿಗೂ ಸ್ವಲ್ಪ ಈಗೋಯಿಸ್ಟಿಕ್ ಜಾಸ್ತಿ ಇರುತ್ತೆ. ಯಾಕಂದರೆ 1+9 ಇರೋದ್ರಿಂದ ನಾನೇ ನಾನೇ ಸರಿ ಅನ್ನೋ ಒಂದು ವಾದ ವಿವಾದ ಇವರು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇವ್ರ ಜೊತೆ ನಂಬರ್ 9 ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಾನು ಇವಾಗಲೂ ಆಲ್ರೆಡಿ ಹೇಳಿದೆ, 1+0 ಸೇರಿದಾಗ ಆ್ಯಂಪ್ಲಿಫೈ ಆಗುತ್ತೆ ಅಂತ. 19 ಹುಟ್ಟಿರೋರ್ಗು ನೋಡಿ ಸ್ವಲ್ಪ ಹೆಡ್ ವೆಯ್ಟ್ ಜಾಸ್ತಿ ಇರುತ್ತೆ. ನಾನೇ ಸರಿ, ನಾನೇ ಸುಪ್ರಿಮೆಸಿ, ನಾನು ಮಾಡ್ತಿರೋದೆಲ್ಲ ಸರಿ, ಮತ್ತು ಏನು ಅಂತಂದರೆ ನನಗೆ ಯಾರೂ ಸರಿ ಸಾಟಿ ಇಲ್ಲ ಅಂತ ತುಂಬ ಒಂದು ಸುಪ್ರಿಮೆಸಿಲೇ ಇವರು ಇರ್ತಾರೆ. ನೆಕ್ಸ್ಟ್ ಬರೋದು 28 ಅಂತಂದರೆ 2 ಅಂದರೆ ಮೂನ್ ಎನರ್ಜಿ ಇರುತ್ತೆ. ಮೂನ್ ಎನರ್ಜಿ ಅದ್ರ ಜೊತೆಗೆ 8 ಸ್ಯಾಟರ್ನ್ ಶನಿ ನಂಬರ್ ಸೇರಿಕೊಂಡಾಗ ಇದು 28 ಆಗುತ್ತೆ. ಇಲ್ಲಿ ನಾವು ಏನಂತ ನೋಡ್ಬೋದು ಅಂದರೆ 2 ಬಂದು 25% ಅಷ್ಟು ನಮಗೆ ಮೂನ್ ಎನರ್ಜಿ ಇರುತ್ತೆ, ಮತ್ತು 8 ಬಂದು ತೊಗೊಂಡಾಗ ನಮಗೆ ಒಂದು ಶನಿ ಎನರ್ಜಿ ಇಲ್ಲಿ 50-50 ನಾವು ತೊಗೊಳ್ಬೋದು. ಮೂನ್ ಎನರ್ಜಿ 50% ಇದ್ದರೆ ಶನಿ ಎನರ್ಜಿ 50% ಇರುತ್ತೆ. ಅಂದರೆ ಮೂನ್ ಪ್ಲಸ್ ಶನಿ ಎನರ್ಜಿನ ನಾವು ಇದರಲ್ಲಿ ತೊಗೊಳ್ಬೋದು. ಯಾರೆಲ್ಲ ಈ ಒಂದು 28 ಹುಟ್ಟಿರ್ತಾರೆ ಅಂಥವ್ರು ನೋಡಿ, ಇವ್ರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಬಿಕಾಸ್ ಆಫ್ ಮೂನ್ ಎನರ್ಜಿ. ಅಂದರೆ ಹಿಂದ್ಗಡೆಯಿಂದ ಇವ್ರಿಗೆ 8 ಒಂದು ಆಶೀರ್ವಾದ ಇರುತ್ತೆ, ಅಂದರೆ ಶನಿದೇವರ ಆಶೀರ್ವಾದ ಇರುತ್ತೆ. ಅಂದರೆ ಇವ್ರಿಗೆ ಸ್ವಲ್ಪ ಕಾರ್ಮಿಕ್ ಬ್ಯಾಗೇಜ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಬರುತ್ತೆ. ಇವ್ರಿಗೇನು ಅಂತಂದರೆ ಬೇಗ ತುಂಬ ಕೋಲ್ಡ್ ಆಗೋದು, ಮೈಗ್ರೇನ್ ಪ್ರಾಬ್ಲಮ್ ಬರೋದು, ಅಥವಾ ಒಂದು ಸೈನಸೈಟಿಸ್ ಪ್ರಾಬ್ಲಮ್ ಬರೋದು, ಇವರು ತುಂಬ ಇದನ್ನು ಅನುಭವಿಸ್ತಾ ಇರ್ತಾರೆ. ಯಾಕಂದರೆ ಡ್ಯೂ ಟು ಮೂನ್ ಎನರ್ಜಿ ಅಂತಲೇ ನಾವು ಹೇಳ್ಬೋದು. ಮತ್ತು ಯಾರ್ಯಾರು ಈ 28 ಹುಟ್ಟಿರ್ತಾರಲ್ಲ, ಇವರೆಲ್ಲ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಬಿಕಾಸ್ ಚಂದ್ರನ ಹಿಂದೆ ಶನಿ ಬಂದಿರೋದ್ರಿಂದ ಒಂದು ಶನಿ ಅನುಗ್ರಹ ಜಾಸ್ತಿ ಇರುತ್ತೆ. ಇವರು ತುಂಬ ಲಕ್ಕಿ ಆಗಿರ್ತಾರೆ ಲೈಫಲ್ಲಿ. ನೋಡಿ, ಏನೇ ಒಂದು ಬಿಸ್ನೆಸ್ ಮಾಡಲಿ ಅಥವಾ ಇವ್ರ ಲೈಫಲ್ಲಿ ಏನೇ ಮಾಡಲಿ ಈಸಿ ಗೋ ಇರುತ್ತೆ. ಮತ್ತು ಇವರು ಬೇಗ ಇವ್ರ ಲೈಫಲ್ಲಿ ಏನು ಬೇಕೋ ಅದನ್ನು ಇವರು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗ್ತಾರೆ. ನಂಬರ್ 28 ಯಾರ್ಯಾರು ಹುಟ್ಟಿರ್ತಾರಲ್ಲ, ಇವ್ರಿಗೇನು ಅಂತಂದರೆ ತುಂಬ ಮನಸ್ಸಲ್ಲಿ ಗ್ರಡ್ಜಸ್ಗಳನ್ನ ಇವರು ಜಾಸ್ತಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾವುದನ್ನೇ ಅಷ್ಟು ಸುಲಭವಾಗಿ ಇವರು ಬಿಡೋದಿಲ್ಲ. ಯಾರಾದರೂ ಏನಾದರೂ ಅಂದರೆ ಇವರು ಬೇಗ ಫರ್ಗ್ಯೂ ಮಾಡೋದಿಲ್ಲ. ಯಾಕಂದರೆ ಶನಿ ಎನರ್ಜಿ ಇರೋದ್ರಿಂದ ಸ್ವಲ್ಪ ಗ್ರಡ್ಜಸ್ ಇವ್ರು ತುಂಬ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. ಮತ್ತು ಇಂಥವರಲ್ಲಿ ನಂಬರ್ 28 ಎಷ್ಟು ಸೆನ್ಸಿಟಿವ್, ಸ್ವಲ್ಪ ಈಗರ್ ಇಶ್ಯೂಸು, ಮತ್ತು ಬೇಗ ಟ್ರಿಗರ್ ಆಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಇವರು ನಂಬರ್ 28 ಇರೋರು ಸ್ವಲ್ಪ ಈ ನೀರಿಂದ ಸ್ವಲ್ಪ ದೂರನೇ ಇರಬೇಕು. ಯಾಕಂದರೆ ಮೂನ್ ಎನರ್ಜಿ ಇರೋದ್ರಿಂದ ಬೇಗ ಕೋಲ್ಡ್ ಆಗುತ್ತೆ, ಅಥವಾ ಕಿವಿಲಿ ನೀರು ಹೋಗೋದು, ಸ್ನಾನ ಮಾಡುವಾಗ ಮೂಗಲ್ಲಿ ನೀರು ಹೋಗಿ ಕೋಲ್ಡ್ ಆಗೋದು, ಅಥವಾ ತುಂಬ ಸೆನ್ಸಿಟಿವ್ ನೇಚರ್ ಇರೋದ್ರಿಂದ ಬೇಗ ಇವ್ರಿಗೆ ಮೈಗ್ರೇನ್ ಮತ್ತು ಸೈನಸೈಟಿಸ್ ಬಂದು ಯಾವಾಗಲೇ, ಮತ್ತು ಇವ್ರಿಗೆ ಜಾಸ್ತಿ ಬ್ಯಾಕ್ ಪೇಯ್ನ್ ಜಾಸ್ತಿ ಇರುತ್ತೆ. ಅಂದರೆ ಬೆನ್ನು ಮೂಳೆ ಸಮಸ್ಯೆಗಳು ಇವರಲ್ಲಿ ನಾವು ಜಾಸ್ತಿ ನೋಡ್ಬೋದು.
ನೋಡಿದ್ರಲ್ಲ ವೀಕ್ಷಕರೇ, ಕಾಂಬಿನೇಷನ್ ಸೀರೀಸಲ್ಲಿ ನಾವು ಹೇಗೆಲ್ಲ ನಮ್ಮ ಪರ್ಸ್ನಾಲಿಟಿ ಹೇಗಿರುತ್ತೆ, ಆಟ್ರಿಬ್ಯೂಟ್ಸ್ ಹೇಗಿರುತ್ತೆ, ಒಂದ್ರ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಬಂದರೆ ಹೇಗೆ ನಮ್ಮ ಪರ್ಸ್ನಾಲಿಟಿ ಎಲ್ಲ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋದ್ವಿ. ಮುಂದಿನ ಸೀರೀಸಲ್ಲಿ ಅಥವಾ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ಕಾಂಬಿನೇಷನ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.